ಗುಡ್ ಆಫ್ಟರ್ನೂನ್ ಸ್ಟೂಡೆಂಟ್ಸ್. ಇವತ್ತು ನಾವು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಈ ಒಂದು ಪಾಠದಿಂದ ಕೇಳಬಹುದಾದಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನು ನಾವು ಡಿಸ್ಕಷನ್ ಮಾಡೋಣ. ಆಲ್ರೆಡಿ ನಾವು ಈ ಪಾಠಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಪ್ರಶ್ನೆಗಳನ್ನ ನಾವು ಆಲ್ರೆಡಿ ತಿಳ್ಕೊಂಡಿದ್ದೇವೆ ಅಲ್ವಾ. ಇವತ್ತಿನ ಕ್ಲಾಸಲ್ಲೂ ಕೂಡ ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದೇವೆ. ನೋಡಿ, ಮೊದಲನೇ ಪ್ರಶ್ನೆ ಯಾವ ರೀತಿಯಾಗಿದೆ ಅಂತ. ಈ ಕೆಳಗಿನವುಗಳ ರಚನಾ ವಿನ್ಯಾಸ ಬರೆಯಿರಿ ಅಂತ ಇದೆ. ಪ್ರೋಪೈನ್ ಅಂತ ಇದೆ, ಪ್ರೊಪೆನೋನ್ ಅಂತ ಇದೆ ಅಲ್ವಾ. ಪ್ರೋಪೈನ್ ಅಂದ್ರೆ ಇದು ಅಲ್ಕೈನ್. ಪ್ರೋಪ್ ಅಂದ್ರೆ 3 ಕಾರ್ಬನ್ ಅಣುಗಳನ್ನ ಹೊಂದಿರುವಂತಹ ಒಂದು ಹೈಡ್ರೋಕಾರ್ಬನ್ ಅಲ್ವಾ. ಇಲ್ಲಿ ಪ್ರೋಪೈನ್ ಅಂದ್ರೆ 3 ಬಂಧಗಳಿರ್ಬೇಕು ಅಲ್ವಾ. ಕಾರ್ಬನ್ ಅಣುಗಳ ನಡುವೆ 3 ಬಂಧಗಳು, ತ್ರಿಬಂಧಗಳು ಇರಬೇಕು ಅಂತ ಆಯ್ತು. ಈಗ ನೋಡಿ, H ಇಲ್ಲಿ 1 2 3 4 4 ಬಂಧಗಳ ಉಂಟಾಗಿದೆ. ಆದ್ರಿಂದ 1 2 3 4 ಅಲ್ವಾ. ಈ ರೀತಿಯಾಗಿ ನೀವು ಪ್ರೊಪೈನ್ ನ ಒಂದು ರಚನೆಯನ್ನ ಬರಿಬಹುದು. ಹಾಗೆ ಪ್ರೊಪೆನೋನ್ ಅಂದ್ರೆ ನಿಮ್ಗೆ ಗೊತ್ತಿದೆ ಏನಾಗಿದೆ, COOH ಇರುತ್ತೆ ಅಲ್ವಾ. COOH ಗ್ರೂಪ್ ಇದೆ. ಇಲ್ಲಿ ನೋಡಿ 3 ಕಾರ್ಬನ್ ಅಣುಗಳಿದೆ. 3 ಕಾರ್ಬನ್ ಅಣುಗಳೇನಾಗಿದೆ, ಇಲ್ಲಿ COOH ಗ್ರೂಪ್ ಇದೆ ಅಲ್ವಾ. ನೆಕ್ಸ್ಟ್ ಕ್ವಶನ್ ನೋಡಿ, ಕೆಳಗಿನ ಯಾವ ಹೈಡ್ರೋಕಾರ್ಬನ್ಗಳು ಸಂಕಲನ ಕ್ರಿಯೆಗಳಿಗೆ ಒಳಗಾಗುತ್ತವೆ ಅಂತ ಇದೆ. C2H6, C3H8, C3H6, C2H2 ಮತ್ತೆ CH4 ಅಂತ ಇದೆ. ಕೆಳಗಿನ ಯಾವ ಹೈಡ್ರೋಕಾರ್ಬನ್ಗಳು ಸಂಕಲನ ಕ್ರಿಯೆಗಳಿಗೆ ಒಳಗಾಗುತ್ತವೆ ಅನ್ನುವಂಥದ್ದು ಪ್ರಶ್ನೆ. ಸರಿಯಾಗಿ ನೋಡಿ, ಇಲ್ಲಿ C2H6 ಮತ್ತೆ C2H2, ಇಲ್ಲಿ C2H6 ಅಲ್ಲ, C3H8 ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂತ ಚೆಕ್ ಮಾಡಿ. ಇಲ್ಲಿ CH4 ಅಪರ್ಯಾಪ್ತ ಅಲ್ಲ, ಇಲ್ಲಿ C2H6 ಕೂಡ ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಅಲ್ಲ. C3 1 2 3 H8 ನೋಡಿ, 1 2 3 4 5 6 7 8 ಅಲ್ವಾ. ಇದು ಕೂಡ ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಅಲ್ಲ. C3H6 ನೋಡಿ, 1 2 3 C3H6 ಅಲ್ವಾ. 1 2 3 H6 ಇರೋದ್ರಿಂದ ಡಬಲ್ ಬಾಂಡ್ ಅನ್ನ ಆಡ್ ಮಾಡ್ತಾ ಇದ್ದೇನೆ ನೋಡಿ. ಒನ್ ಟು 1 2 3 4, ಇಲ್ಲೂ ಕೂಡ 1 2 3 4 ಅಲ್ವಾ. C3H6 ಇದು ಕೂಡ ಅಪರ್ಯಾಪ್ತ ಹೈಡ್ರೋಕಾರ್ಬನ್. ಹಾಗಾದ್ರೆ C3H6 ಹಾಗೂ C2H2, C3H6 ಇದು C3H6 ಹಾಗೂ C2H2 ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಾಗಿರುವುದರಿಂದ ಇವು ಸಂಕಲನ ಕ್ರಿಯೆಗೆ ಒಳಗಾಗುವುದಿಲ್ಲ. ನೆಕ್ಸ್ಟ್ ಕ್ವಶನ್ ನೋಡಿ, ಎಣ್ಣೆಗಳ ಹೈಡ್ರೋಜನೀಕರಣ ಎಂದರೇನು, ಇದರ ಕೈಗಾರಿಕಾ ಅನ್ವಯಗಳೇನು ಅಂತ ಇದೆ. ಎಣ್ಣೆಗಳ ಹೈಡ್ರೋಜನೀಕರಣ ಇದು ನಿಮ್ಮ NCERT ಇರುವಂತಹ ಒಂದು ಪ್ರಶ್ನೆ. ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಪೆಲ್ಲೇಡಿಯಂ ಅಥವಾ ನಿಕ್ಕಲ್ನಂತಹ ಕ್ರಿಯಾವರ್ಧಕದ ಸಮ್ಮುಖದಲ್ಲಿ ಹೈಡ್ರೋಜನ್ ಅನ್ನ ಸೇರಿಸಿಕೊಂಡು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನ ಉಂಟು ಮಾಡುತ್ತವೆ. ಇದನ್ನ ಎಣ್ಣೆಗಳ ಹೈಡ್ರೋಜನೀಕರಣ ಎನ್ನುತ್ತಾರೆ. ಈ ಕ್ರಿಯೆಯನ್ನ ಸಸ್ಯಜನ್ಯ ಎಣ್ಣೆಗಳ ಹೈಡ್ರೋಜನೀಕರಣದಲ್ಲಿ ಬಳಸುತ್ತಾರೆ. ನೆಕ್ಸ್ಟ್ ಕ್ವಶನ್ ನೋಡಿ, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳನ್ನ ಹೆಚ್ಚಾಗಿ ಇಂಧನಗಳಾಗಿ ಉಪಯೋಗಿಸುತ್ತಾರೆ ಏಕೆ. ಕಾರ್ಬನ್ ಮತ್ತು ಅದರ ಸಂಯುಕ್ತಗಳನ್ನ ಹೆಚ್ಚಾಗಿ ಇಂಧನಗಳಲ್ಲಿ ಉಪಯೋಗಿಸ್ತಾರೆ ಏಕೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ
ನೋಡಿ, ಕಾರ್ಬನ್ನ ಎಲ್ಲಾ ಬಹುರೂಪಗಳು ಆಕ್ಸಿಜನ್ ಜೊತೆಗೆ ವರ್ತಿಸಿ ಶಾಖ ಮತ್ತು ಬೆಳಕು ಬಿಡುಗಡೆ ಮಾಡುವುದರ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಅನ್ನು ಕೊಡುತ್ತದೆ. ಹೆಚ್ಚಿನ ಕಾರ್ಬನ್ ಸಂಯುಕ್ತಗಳು ದಹನ ಕ್ರಿಯೆಗೆ ಒಳಪಟ್ಟಾಗ ಅಪಾರ ಪ್ರಮಾಣದ ಶಾಖ ಮತ್ತು ಬೆಳಕನ್ನ ಬಿಡುಗಡೆ ಮಾಡುತ್ತವೆ. ಈ ಕಾರಣದಿಂದ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳನ್ನ ಹೆಚ್ಚಾಗಿ ಇಂಧನಗಳಾಗಿ ಉಪಯೋಗಿಸುತ್ತಾರೆ. ನೋಡಿ, ಪ್ರಶ್ನೆಯನ್ನ ಸರಿಯಾಗಿ ಅರ್ಥೈಸಿಕೊಳ್ಳಿ. ಸಾಬೂನು ಗಡಸು ನೀರಿನೊಂದಿಗೆ ವರ್ತಿಸಿದಾಗ ಕಲ್ಮಶ ಉಂಟಾಗುವುದನ್ನ ವಿವರಿಸಿ ಅಂತ ಇದೆ. ಸಾಬೂನು ಗಡಸು ನೀರಿನೊಂದಿಗೆ ವರ್ತಿಸಿದಾಗ ಏನಾಗತ್ತೆ ಅಲ್ವಾ? ನೋಡಿ, ಸಾಬೂನು ಗಡಸು ನೀರಿನೊಂದಿಗೆ ವರ್ತಿಸಿದಾಗ ನೀರಿನ ಗಡಸುತನಕ್ಕೆ ಕಾರಣವಾಗುವ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಲವಣದೊಂದಿಗೆ ಸಾಬೂನಿನ ಕ್ರಿಯೆಯು ಕಲ್ಮಶವನ್ನ ಉಂಟು ಮಾಡುತ್ತದೆ. ಈ ಒಂದು ಕ್ಯಾಲ್ಸಿಯಂ ಅಯಾನುಗಳು ಮತ್ತೆ ಮೆಗ್ನೀಷಿಯಂ ಅಯಾನುಗಳು ಏನ್ ಮಾಡುತ್ತೆ, ಅವು ಸಾಬೂನಿನೊಂದಿಗೆ ವರ್ತಿಸಿ ಕಲ್ಮಶವನ್ನ ಉಂಟು ಮಾಡುತ್ತವೆ. ಇದನ್ನ ನೀವು ಯಾವ ಅಂಕಕ್ಕೆ, ಎಷ್ಟು ಅಂಕಕ್ಕೆ ಕೇಳಿದ್ದಾರೆ ಅನ್ನೋದನ್ನ ನೀವು ನೋಟ್ ಮಾಡ್ಕೊಳ್ಬೇಕು. 2 ಅಂಕಕ್ಕೆ ಕೇಳಬಹುದು ಅಥವಾ ಇದನ್ನ 3 ಅಂಕಕ್ಕೂ ಕೂಡ ಕೇಳಬಹುದು. ನೀವು ಯಾವ ಒಂದು ಅಂಕಕ್ಕೆ ಎಷ್ಟು ಕೇಳ್ತಾರೆ, ಎಷ್ಟು ಬರಿಬೇಕು ಅನ್ನೋದನ್ನ ನೀವು ನೆನ್ಪಿಟ್ಕೊಳ್ಬೇಕು. ನೆಕ್ಸ್ಟ್ ಕ್ವಶನ್ ನೋಡಿ, ಕೆಂಪು ಅಥವಾ ನೀಲಿ ಲಿಟ್ಮಸ್ ಕಾಗದವನ್ನ ಸಾಬೂನಿನ ದ್ರಾವಣದಲ್ಲಿ ಅದ್ದಿದಾಗ ಯಾವ ಬದಲಾವಣೆಗಳನ್ನ ಗಮನಿಸುವಿರಿ ಅಂತ ಇದೆ. ಕೆಂಪು ಅಥವಾ ನೀಲಿ ಲಿಟ್ಮಸ್ ಕಾಗದವನ್ನ ಅಲ್ವಾ, ಸಾಬೂನಿನ ದ್ರಾವಣ ಅದೇನದು, ಈ ಒಂದು ಸಾಬೂನಿನ ದ್ರಾವಣವನ್ನ ನಾವು ಪ್ರತ್ಯಾಮ್ಲ ಅಂತ ಹೇಳ್ತೇವೆ ಅಲ್ವಾ. ಸಾಬೂನಿನ ದ್ರಾವಣ ಪ್ರತ್ಯಾಮ್ಲವಾಗಿರುತ್ತೆ ಅಲ್ವಾ. ಹಾಗಾದ್ರೆ ನಾವು ಕೆಂಪು ಲಿಟ್ಮಸ್ ಪೇಪರ್ ನಲ್ಲಿ ಯಾವ ಒಂದು ಬದಲಾವಣೆಯನ್ನ ನೋಡಬಹುದು, ನೀಲಿ ಲಿಟ್ಮಸ್ ಪೇಪರ್ ನಲ್ಲಿ ಯಾವ ಒಂದು ಬದಲಾವಣೆಯನ್ನ ನೋಡಬಹುದು. ನೋಡಿ, ಸಾಬೂನು ಪ್ರತ್ಯಾಮ್ಲವಾಗಿರುವುದರಿಂದ ಕೆಂಪು ಲಿಟ್ಮಸ್ ನೀಲಿ ಬಣ್ಣಕ್ಕೆ ಬದಲಾವಣೆಯಾಗತ್ತೆ. ನೀಲಿ ಲಿಟ್ಮಸ್ ಕಾಗದವು ಅದೇ ಬಣ್ಣದಲ್ಲಿ ಅಂದ್ರೆ ನೀಲಿ ಬಣ್ಣದಲ್ಲಿ ಇರುತ್ತದೆ. ಯಾಕೆಂದ್ರೆ ಸಾಬೂನು ಪ್ರತ್ಯಾಮ್ಲ ಅಲ್ವಾ. ಕೆಂಪು ಲಿಟ್ಮಸ್ ಕಾಗದವನ್ನ ನೀಲಿ ಲಿಟ್ಮಸ್ಗೆ ಬದಲಾಯಿಸಿದ್ರೆ ಅದನ್ನ ನಾವು ಪ್ರತ್ಯಾಮ್ಲ ದ್ರಾವಣ ಅಂತ ಕರಿತೇವೆ. ನೋಡಿ, ನೆಕ್ಸ್ಟ್ ಕ್ವಶನ್ ನೋಡಿ, ಸಾಬೂನನ್ನು ನೀರಿಗೆ ಹಾಕಿದಾಗ ಮಿಸೆಲ್ಗಳು ಉಂಟಾಗುತ್ತವೆ. ಎಥೆನಾಲ್ ನಂತಹ ಬೇರೆ ದ್ರಾವಕಗಳಲ್ಲೂ ಮಿಸೆಲ್ಗಳು ಉಂಟಾಗುತ್ತವೆಯೇ? ಪ್ರಶ್ನೆಯನ್ನ ಸರಿಯಾಗಿ ನೋಟ್ ಮಾಡ್ಕೊಳ್ಳಿ. ಸಾಬೂನಿನ ಅಣುಗಳಲ್ಲಿ ವಿಭಿನ್ನ ಗುಣಗಳಿರುವ 2 ತುದಿಗಳಿರುತ್ತವೆ. ಒಂದು ಜಲಾಕರ್ಷಕವಾಗಿದ್ದು ನೀರಿನೊಂದಿಗೆ ವರ್ತಿಸುತ್ತದೆ. ಇನ್ನೊಂದು ತುದಿಯು ಜಲ ವಿಕರ್ಷಕವಾಗಿದೆ ಅಂದ್ರೆ ಹೈಡ್ರೋಕಾರ್ಬನ್ಗಳೊಂದಿಗೆ ವರ್ತಿಸುತ್ತದೆ. ನೀರಿನಲ್ಲಿ ಈ ಅಣುಗಳು ಒಂದು ಅನನ್ಯ ವಿನ್ಯಾಸ ಹೊಂದಿದ್ದು ಇದು ಹೈಡ್ರೋಕಾರ್ಬನ್ ಭಾಗವನ್ನ ನೀರಿನಿಂದ ಹೊರಗೆ ಇಡುತ್ತದೆ. ನೋಡಿ, ಹೀಗೆ ಅಣುಗಳ ಸಮೂಹದಲ್ಲಿ ಏನಾಗತ್ತೆ, ಜಲ ವಿಕರ್ಷಕ ತುದಿಗಳು ಸಮೂಹಗಳ ಮೇಲ್ಮೈಯಲ್ಲಿ ಕಂಡುಬರುತ್ತವೆ. ಈ ರಚನೆಯನ್ನ ಮಿಸೆಲ್ ಅಂತ ಕರೀತಾರೆ ಅಲ್ವಾ. ಹಾಗೆ ತೈಲಯುಕ್ತ ಕೊಳೆಯು ಮಿಸೆಲ್ನ ಕೇಂದ್ರದಲ್ಲಿ ಸಂಗ್ರಹವಾಗಿರೋದ್ರಿಂದ ಮಿಸೆಲ್ ರೂಪದಲ್ಲಿರುವಂತಹ ಸಾಬೂನು ಸ್ವಚ್ಛಗೊಳಿಸಲು ಸಹಾಯವಾಗುತ್ತೆ. ಹಾಗೆ ಎಥೆನಾಲ್ ನಂತಹ ಬೇರೆ ದ್ರಾವಕಗಳಲ್ಲಿ ಮಿಸೆಲ್ಗಳು ಉಂಟಾಗುವುದಿಲ್ಲ. ಬ್ರೋಮೋಪೆಂಟೇನ್ ನ ರಚನಾ ಸಮಾಂಗಿಗಳನ್ನ ಬರೆಯಿರಿ ಅಂತ ಇದೆ ಅಲ್ವಾ.
ಒಂದೇ ರೀತಿಯಾದಂತಹ ಅಂದ್ರೆ ಬೇರೆ ಬೇರೆ ರೀತಿಯಾದಂತಹ ರಚನೆ, ಒಂದೇ ರೀತಿಯಾದಂತಹ ರಾಸಾಯನಿಕ ಸೂತ್ರವನ್ನ ಹೊಂದಿರುವಂತಹ ಒಂದು ರಚನೆಗಳನ್ನ ಬ್ರೋಮೋಪೆಂಟೇನ್ಗೆ ಬರೀಬೇಕು. ಪೆಂಟೇನ್ ಅಂದ್ರೆ 5 ಕಾರ್ಬನ್ ಅಣುಗಳನ್ನ ಹೊಂದಿರುವಂತದ್ದು ಅಲ್ವಾ. ಪೆಂಟೇನ್ ಅಂದ್ರೆ ಏಕಬಂಧವನ್ನ ಹೊಂದಿರುತ್ತದೆ. ಬ್ರೋಮೋಪೆಂಟೇನ್ ಅಂತ ಇರೋದ್ರಿಂದ ಬ್ರೋಮಿನ್ ಒಂದು ಹೈಡ್ರೋಜನ್ ಅಣುವನ್ನ ಏನ್ ಮಾಡಿರುತ್ತೆ, ಅದು ಸ್ಥಾನಪಲ್ಲಟಗೊಳಿಸಿರುತ್ತೆ ಅಲ್ವಾ. ನೋಡಿ ಇಲ್ಲಿ 1 2 3 4 5 ಕಾರ್ಬನ್ ಅಣುಗಳಿದೆ. ಹಾಗೆ ಪೆಂಟೇನ್ ಅಲ್ವಾ, C5H12 ಅಂತ ಇರುತ್ತೆ ಅಲ್ವಾ. ಇಲ್ಲಿ H12 ಅಲ್ಲಿ H11 ಇರುತ್ತೆ, H11Br ಅಂತ ನಾವು ಬರಿಬಹುದು. C5H11Br ಗೊತ್ತಾಯ್ತಾ. ನೋಡಿ ಇಲ್ಲಿ Br ಅನ್ನ 2ನೇ ಕಾರ್ಬನ್ ಆಟಮ್ಗೆ ಹಾಕಿದ್ದಾರೆ, ಇಲ್ಲಿ 3ನೇ ಕಾರ್ಬನ್ ಆಟಮ್ಗೆ ಬ್ರೋಮಿನ್ ಅನ್ನ ಅಟ್ಯಾಚ್ ಮಾಡಿದ್ದಾರೆ ಅಲ್ವಾ. ಈ ರೀತಿಯಾಗಿ ರಚನಾ ಸಮಾಂಗಿಗಳನ್ನ ನಾವು ಬ್ರೋಮೋಪೆಂಟೇನ್ಗೆ ಬರಿಬಹುದು. ನೆಕ್ಸ್ಟ್ ಕ್ವಶನ್ ನೋಡಿ. ಒಂದು ಅನುರೂಪ ಶ್ರೇಣಿಯಲ್ಲಿರುವ ಹೈಡ್ರೋಕಾರ್ಬನ್ಗಳ ಗುಂಪಿನ ಮೊದಲ ಸದಸ್ಯನ ಅಣುಸೂತ್ರ CH4. ಆದರೆ 4ನೇ ಸದಸ್ಯನ ಅಣುಸೂತ್ರ ಕಂಡುಹಿಡಿದು ಅದರ 2 ರೀತಿಯ ರಚನಾ ವಿನ್ಯಾಸಗಳನ್ನ ಬರೆಯಿರಿ ಅಂತ ಇದೆ. ಇಲ್ಲಿ ನೋಡಿ, ಅನುರೂಪ ಶ್ರೇಣಿಯಲ್ಲಿರುವಂತಹ ಹೈಡ್ರೋಕಾರ್ಬನ್ಗಳ ಗುಂಪಿನ ಮೊದಲ ಸದಸ್ಯ ಅಣುಸೂತ್ರ CH4 ಅಲ್ವಾ. CH4 ಮೊದಲ ಸದಸ್ಯ ಅಂದ್ರೆ ಕಾರ್ಬನ್ 1 ಅಣುವನ್ನ ಹೊಂದಿದೆ, ಹಾಗೆ ಹೈಡ್ರೋಜನ್ 4. ಇಲ್ಲಿ ನೋಡಿ CnH2n ಸೂತ್ರವನ್ನ ಹಾಕಿ C1H2 into 1 H2n 2 into 1 plus 2 ಅಲ್ವಾ. ಅಂದ್ರೆ ಯಾವ ಸೂತ್ರವನ್ನ ಮೂಲಕ ಕಂಡುಹಿಡಿಬೇಕು, CnH2n plus 2. ಹಾಗಾದ್ರೆ 4ನೇ ಸದಸ್ಯನ ಅಣುಸೂತ್ರ ಕಂಡುಹಿಡಿಯಿರಿ ಅಂತ ಇದೆ. ಅಂದ್ರೆ 4ನೇ ಸದಸ್ಯ ಅಂದ್ರೆ C4H10 ಅಲ್ವಾ. ಇದನ್ನ ನಾವು ಏನಂತ ಕರಿತೇವೆ, ಬ್ಯೂಟೇನ್ ಅಂತ ಕರಿತೇವೆ ಅಲ್ವಾ. ಬ್ಯೂಟೇನ್ ಅಂತ ಹೇಳ್ಬಹುದು. ಇಲ್ಲಿ ಅದರ ರಚನಾ ವಿನ್ಯಾಸವನ್ನ ಬರಿಬೇಕು. ಅದರ 2 ರೀತಿಯಾದಂತಹ ರಚನಾ ವಿನ್ಯಾಸವನ್ನ ಹೊಂದಿದೆ, ಅದರ ರಚನಾ ವಿನ್ಯಾಸವನ್ನ ಬರಿಬೇಕು. ನೋಡಿ, ಕಾರ್ಬನ್ 4 ಕಾರ್ಬನ್ ಅಣುಗಳಿದೆ ಅಲ್ವಾ, 3 4 H1 2 3 4 5 6 7 8 9 10 ಅಲ್ವಾ. ಇದು ಒಂದು ರೀತಿಯಾದಂತಹ ಒಂದು ರಚನಾ ವಿನ್ಯಾಸ. ಇನ್ನೊಂದು ರೀತಿಯಾದಂತಹ ರಚನಾ ವಿನ್ಯಾಸವನ್ನ ನೋಡಿ, 1 2 1 2 ಅಲ್ವಾ. ಇಲ್ಲಿ ಹೈಡ್ರೋಜನ್ ಅಟ್ಯಾಚ್ ಆಗಿರುತ್ತೆ, 1 2 3. ಇಲ್ಲೂ ಕೂಡ ಒಂದು ಹೈಡ್ರೋಜನ್, ಇಲ್ಲಿ 1 2 3 3 ಹೈಡ್ರೋಜನ್ಗಳು ಅಲ್ವಾ. ಇಲ್ಲೂ ಕೂಡ 1 2 3 ಹೈಡ್ರೋಜನ್ಗಳು. ಅಂದ್ರೆ ಎಷ್ಟಾಯ್ತು, 3 + 3 9 + 3 3 + 3 6 + 3 9 + 1 10 ಅಲ್ವಾ. ಇದು ಕೂಡ ಬ್ಯೂಟೇನ್ ನ ರಚನಾ ವಿನ್ಯಾಸ ಅಂತ ಹೇಳ್ಬಹುದು. ಇದು ಮೊದಲನೇ ವಿನ್ಯಾಸ, ಇದು 2ನೇ ರಚನಾ ವಿನ್ಯಾಸ. ನೋಡಿ, ಕ್ವಶನ್ ಅನ್ನ ಬರ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಬ್ಯೂಟೇನ್ ನ ರಚನೆಯನ್ನ ಬರೀಬಹುದು. ಆಕ್ಸಿಜನ್ ಅಣುವಿನ ಇಲೆಕ್ಟ್ರಾನ್ ಚುಕ್ಕಿ ರಚನೆಯನ್ನ ಬರೆಯಿರಿ. ಕಾರ್ಬನ್ ಪರಮಾಣು C4- ಆನಯಾನ್ ಅನ್ನ ಮತ್ತು C4+ ಕ್ಯಾಟಯಾನ್ ಅನ್ನ ಉಂಟು ಮಾಡುವುದಿಲ್ಲ.
ಏಕೆ ಅಂತ ಇದೆ. ಪ್ರಶ್ನೆಯನ್ನ ನೋಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಆಕ್ಸಿಜನ್ ಅಣುವಿನ ಇಲೆಕ್ಟ್ರಾನ್ ಚುಕ್ಕಿ ರಚನೆ ಯಾವ ರೀತಿಯಾಗಿರುತ್ತೆ ಅಂದ್ರೆ, ನೀವು ಆಕ್ಸಿಜನ್ ಅಣುವಿನ ಇಲೆಕ್ಟ್ರಾನ್ ಚುಕ್ಕಿ ರಚನೆಯನ್ನು ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ನೋಡಿ, ಎರಡನೇ ಪ್ರಶ್ನೆಗೆ ಉತ್ತರವನ್ನ ನೋಡಿ. ಇದು 4 ಇಲೆಕ್ಟ್ರಾನ್ಗಳನ್ನ ಪಡೆದುಕೊಂಡು C4- ಆನಯಾನ್ ಅನ್ನ ಉಂಟು ಮಾಡಬಹುದು. ಆದರೆ 6 ಪ್ರೋಟಾನ್ಗಳಿರುವಂತಹ ಬೀಜ ಕೇಂದ್ರವು ಏನಾಗೋದಿಲ್ಲ, 10 ಇಲೆಕ್ಟ್ರಾನ್ಗಳನ್ನ ಹಿಡಿದಿಟ್ಟುಕೊಳ್ಳುವುದು. ಅಂದ್ರೆ 4 ಹೆಚ್ಚು ಇಲೆಕ್ಟ್ರಾನ್ಗಳನ್ನ ಅಲ್ವಾ, C4 4 ಇಲೆಕ್ಟ್ರಾನ್ಗಳನ್ನ ತೆಗೆದುಕೊಂಡ್ರೆ ಏನಾಗತ್ತೆ, ಅಲ್ಲಿ ಹಿಡಿದಿಟ್ಟುಕೊಳ್ಳೋದು ಕಷ್ಟವಾಗಬಹುದು. ಹಾಗೆ ಕಾರ್ಬನ್ 4 ಇಲೆಕ್ಟ್ರಾನ್ಗಳನ್ನ ಕಳೆದುಕೊಂಡು ಏನಾಗತ್ತೆ, ಅದು C4+ ಕ್ಯಾಟಯಾನ್ ಅನ್ನ ಉಂಟು ಮಾಡಬಹುದು. ಆದ್ರೆ ಕಾರ್ಬನ್ ನಿಂದ 4 ಇಲೆಕ್ಟ್ರಾನ್ ಅನ್ನ ಹೊರತೆಗೆಯಲು ಹೆಚ್ಚಿನ ಪ್ರಮಾಣದ ಶಕ್ತಿ ಅವಶ್ಯಕತೆ ಇದೆ. ಇದರಿಂದ ಬೀಜ ಕೇಂದ್ರದಲ್ಲಿ 6 ಪ್ರೋಟಾನ್ಗಳುಳ್ಳ ಕಾರ್ಬನ್ ಕೇವಲ 2 ಇಲೆಕ್ಟ್ರಾನ್ಗಳೊಂದಿಗೆ ಉಳಿಯುತ್ತದೆ. ಈ 2 ಕಾರಣದಿಂದ ಏನಾಗೋದಿಲ್ಲ, ಅಲ್ಲಿ ಕಾರ್ಬನ್ ಆನಯಾನ್ ಅನ್ನ ಮತ್ತೆ C4 ಕ್ಯಾಟಯಾನ್ ಅನ್ನ ಉಂಟು ಮಾಡೋದಿಲ್ಲ ಅಂತ ನಾವು ಹೇಳ್ತೇವೆ. ವೆರಿ ಇಂಪಾರ್ಟೆಂಟ್ ಕ್ವಶನ್, ಇದನ್ನ ಕೇಳ್ತಾರೆ. ನೆಕ್ಸ್ಟ್ ಕ್ವಶನ್ ನೋಡಿ, ಸೈಕ್ಲೋ ಅಲ್ಕೇನ್ಗಳ ಸಾಮಾನ್ಯ ಸೂತ್ರವು CnH2n ಆಗಿದೆ ಮತ್ತು ಇದರ ಮೊದಲ ಸದಸ್ಯ ಸೈಕ್ಲೋಪ್ರೋಪೇನ್ ಆಗಿದೆ. ಮೊದಲ ಸದಸ್ಯ ಯಾವುದು? ಸೈಕ್ಲೋಪ್ರೋಪೇನ್, C3H6 ಆಗಿದೆ. ಈ ಅನುರೂಪ ಶ್ರೇಣಿಯಲ್ಲಿರುವ 4ನೇ ಸದಸ್ಯನ ಅಣುಸೂತ್ರ ಮತ್ತು ರಚನಾ ವಿನ್ಯಾಸವನ್ನ ಬರೆಯಿರಿ ಅಂತ ಇದೆ. ನೋಡಿ, ಇಲ್ಲಿ ಮೊದಲ ಸದಸ್ಯ ಯಾವುದು? C3H6 ಅಲ್ವಾ. ಇದೇ ಒಂದು ಅನುರೂಪ ಶ್ರೇಣಿಯಲ್ಲಿ 4ನೇ ಸದಸ್ಯನ ಅಣುಸೂತ್ರ ಮತ್ತೆ ರಚನಾ ವಿನ್ಯಾಸ. 4ನೇ ಸದಸ್ಯ ಅಂದ್ರೆ ಏನಾಗತ್ತೆ? C3 ಮೊದಲನೇ ಸದಸ್ಯ, C4 ಎರಡನೇ ಸದಸ್ಯ, C5 ಮೂರನೇ ಸದಸ್ಯ, C6 ಅಲ್ವಾ. C6H12 ಇದು 4ನೇ ಸದಸ್ಯ ಅಂತ ಹೇಳ್ಬೋದು. ಈ ಒಂದು ಅನುರೂಪ ಶ್ರೇಣಿಯಲ್ಲಿನ 4ನೇ ಸದಸ್ಯ C6H12 ಅಲ್ವಾ. ಸೈಕ್ಲೋಪ್ರೋಪೇನ್ ಅಂದ್ರೆ ಕ್ಲೋಸ್ಡ್ ರಿಂಗ್ ಇರುತ್ತೆ ಅಲ್ವಾ. ಅಣುಸೂತ್ರ ಮತ್ತು ರಚನಾ ವಿನ್ಯಾಸವನ್ನ ಬರೆಯಿರಿ ಅಂತ ಇದೆ. ರಚನಾ ವಿನ್ಯಾಸವನ್ನ ಬರಿಬೇಕು. ನೋಡಿ, 6 ಕಾರ್ಬನ್ ಅಣುಗಳು, 1 2 3 4 5 6 ಅಲ್ವಾ. H12 ಅಂತ ಇದೆ ನೋಡಿ. ಪ್ರತಿಯೊಂದು ಕಾರ್ಬನ್ ಅಣುವಿಗೂ ಕೂಡ ಒಂದೊಂದು ಹೈಡ್ರೋಜನ್ ಅನ್ನ, 2 ಹೈಡ್ರೋಜನ್ ಅನ್ನ ನೋಡಿ, ಈ ರೀತಿಯಾಗಿ ಅದರ ರಚನಾ ವಿನ್ಯಾಸವನ್ನ ಬರಿಬೇಕಾಗತ್ತೆ.
ನೆಕ್ಸ್ಟ್ ಕ್ವಶನ್ ನೋಡಿ, ಎಥೆನಾಲ್ ಅನ್ನು ಹೇಗೆ ಉತ್ಕರ್ಷಿಸಲಾಗುತ್ತದೆ? ಸಾಬೂನುಗಳು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನ ವಿವರಿಸಿ ಅಂತ ಇದೆ. ಸಾಬೂನುಗಳು ಯಾವ ರೀತಿಯಾಗಿ ಸ್ವಚ್ಛಗೊಳಿಸುತ್ತೆ, ಈ ಒಂದು ಪ್ರಕ್ರಿಯೆಯನ್ನ ವಿವರಿಸಬೇಕು. ಪ್ರಶ್ನೆಯನ್ನ ನೋಟ್ ಮಾಡ್ಕೊಳ್ಳಿ. ಇಥೆನಾಲ್ ಅನ್ನು ಹೇಗೆ ಉತ್ಕರ್ಷಿಸಲಾಗುತ್ತದೆ? ನೋಡಿ, ಕಾರ್ಬನ್ ಸಂಯುಕ್ತಗಳನ್ನು ದಹನ ಕ್ರಿಯೆಯ ಮೂಲಕ ಸುಲಭವಾಗಿ ಉತ್ಕರ್ಷಿಸಬಹುದು ಅಲ್ವಾ? ಈ ಸಂಪೂರ್ಣ ಉತ್ಕರ್ಷಣೆಯ ಜೊತೆಗೆ ಆಲ್ಕೋಹಾಲ್ಗಳು ಕಾರ್ಬಾಕ್ಸಿಲಿಕ್ ಆಮ್ಲಗಳಾಗಿ ಪರಿವರ್ತಿತವಾಗುವಂತ ಕೆಲವೊಂದು ಕ್ರಿಯೆಗಳು ಕೂಡ ಇದೆ. ಹಾಗೆ ಪ್ರಾರಂಭಿಕ ವಸ್ತುವಿಗೆ ಆಕ್ಸಿಜನ್ ಅನ್ನ ಸೇರಿಸುವ ಮೂಲಕ ಪ್ರತ್ಯಾಮ್ಲೀಯ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಅಥವಾ ಪೊಟ್ಯಾಷಿಯಂ ಡೈಕ್ರೋಮೇಟ್ಗಳು ಆಲ್ಕೋಹಾಲ್ಗಳನ್ನ ಆಮ್ಲಗಳಾಗಿ ಉತ್ಕರ್ಷಿಸುತ್ತವೆ. ಅಂದ್ರೆ ಎಥೆನಾಲ್ ಅದೊಂದು ಆಲ್ಕೋಹಾಲ್ ಅಲ್ವಾ, ಅದನ್ನ ಆಮ್ಲಗಳಾಗಿ ಉತ್ಕರ್ಷಿಸುತ್ತವೆ. ಇಥೆನೋಯಿಕ್ ಆಮ್ಲವಾಗಿ ಅದನ್ನ ಉತ್ಕರ್ಷಣೆ ಮಾಡುತ್ತೆ. ನೋಡಿ, ಸಾಬೂನುಗಳು ಯಾವ ರೀತಿಯಾಗಿ ಸ್ವಚ್ಛಗೊಳಿಸುತ್ತೆ ಅಂತ ಕೇಳಿದ್ದಾರೆ ಅಲ್ವಾ? ಹೆಚ್ಚಿನ ಕೊಳೆಯು ತೈಲಯುಕ್ತ ಸ್ವಭಾವದಿಂದ ಕೂಡಿರುತ್ತದೆ ಮತ್ತೆ ಎಣ್ಣೆಯು ನೀರಿನಲ್ಲಿ ವಿಲೀನವಾಗುವುದಿಲ್ಲ. ಕೊಳೆ ಯಾವ ರೀತಿ ಇರುತ್ತೆ ಅಂತ ನಿಮ್ಗೆ ಗೊತ್ತಿದೆ. ಸಾಬೂನಿನ ಅಣುಗಳು ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣಗಳಾಗಿವೆ. ಸಾಬೂನಿನ ಅಯಾನಿಕ್ ತುದಿ ನೀರಿನೊಂದಿಗೆ ವರ್ತಿಸಿದರೆ ಕಾರ್ಬನ್ ಸರಪಳಿಯು ಏನ್ ಮಾಡುತ್ತೆ, ಅದು ಎಣ್ಣೆಯೊಂದಿಗೆ ವರ್ತನೆ ಮಾಡುತ್ತೆ. ಹೀಗೆ ಅವು ಮಿಸೆಲ್ಗಳೆಂಬ ಒಂದು ರಚನೆಗಳನ್ನ ಉಂಟು ಮಾಡುತ್ತೆ. ಹಾಗೆ ಸಾಬೂನಿನ ಅಣುಗಳ ಹೈಡ್ರೋಕಾರ್ಬನ್ ತುದಿ ಏನ್ ಮಾಡುತ್ತೆ, ಎಣ್ಣೆಯ ಹನಿಯ ಕಡೆಗೆ ಇರುತ್ತೆ. ಹಾಗೆ ಅಯಾನಿಕ್ ತುದಿ ಏನಾಗಿರುತ್ತೆ, ಅದು ಹೊರಮುಖವಾಗಿರುತ್ತೆ. ಇದು ನೀರಿನಲ್ಲಿ ಎಮಲ್ಷನ್ ಅನ್ನ ಉಂಟು ಮಾಡುತ್ತೆ. ಈ ರೀತಿಯಾಗಿ ಆ ಮಿಸೆಲ್ ಏನ್ ಮಾಡುತ್ತೆ, ಸಾಬೂನಿನ ಮಿಸೆಲ್ ನೀರಿನಲ್ಲಿರುವಂತಹ ಕೊಳೆಯನ್ನ ಕಿತ್ತು ಹೊರತೆಗೆಯಲು ಸಹಾಯ ಮಾಡುತ್ತೆ. ಇದನ್ನು ಕೂಡ ಇಂಪಾರ್ಟೆಂಟ್ ಇದೆ, ಕೇಳ್ತಾರೆ. ಸಾಬೂನುಗಳು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನ ವಿವರಿಸಿ ಅಂತ ಕೇಳ್ತಾರೆ. ರಚನಾ ಸಮಾಂಗಿಗಳು ಎಂದರೇನು? ಬ್ಯೂಟೇನ್ನ ಅಣುಸೂತ್ರ ಮತ್ತು ರಚನಾ ವಿನ್ಯಾಸವನ್ನ ಬರೆಯಿರಿ ಅಂತ ಇದೆ. 2 ಅಂಕದ ಪ್ರಶ್ನೆ ಇದು. ರಚನಾ ಸಮಾಂಗಿಗಳ ಎಂದರೇನು 1 ಅಂಕ. ಬ್ಯೂಟೇನ್ನ ಅಣುಸೂತ್ರ ಮತ್ತು ರಚನಾ ವಿನ್ಯಾಸವನ್ನ ಬರೆಯಿರಿ, ಇದಕ್ಕೆ 1 ಅಂಕ ಇರುತ್ತೆ. ನೋಡಿ, ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಇದು. ಒಂದೇ ಅಣುಸೂತ್ರ ಮತ್ತು ಬೇರೆ ಬೇರೆ ರಚನೆ ಅಥವಾ ವಿಭಿನ್ನ ರಚನೆ ಹೊಂದಿರುವಂತಹ ಸಂಯುಕ್ತಗಳನ್ನ
ರಚನಾ ಸಮಾಂಗಿಗಳು ಎನ್ನುವರು. ಒಂದೇ ರೀತಿಯಾದಂತಹ ಅಣುಸೂತ್ರ ಇರುತ್ತೆ, ಆದ್ರೆ ಅವುಗಳ ರಚನೆ ಬೇರೆ ಆಗಿರುತ್ತೆ. ಉದಾಹರಣೆಗೆ ನೋಡಿ, ಬ್ಯೂಟೇನ್ಗೆ ನಾವು ಎರಡು ರೀತಿಯಾದಂತಹ ರಚನಾ ಸಮಾಂಗಿಗಳನ್ನ ಬರಿಬಹುದು. ಬ್ಯೂಟೇನ್ ನ ಅಣುಸೂತ್ರ C4H10 ಅಲ್ವಾ. ಇಲ್ಲಿ ನೋಡಿ C4H10 ಇದು ಒಂದೇ ರೀತಿಯಾದಂತಹ ಅಣುಸೂತ್ರ, ವಿಭಿನ್ನ ರಚನೆಯನ್ನ ಬರಿಬಹುದು. ನೋಡಿ, ಮೊದಲನೇದಾಗಿ 4 ಕಾರ್ಬನ್ ಅಣುಗಳು ಅಲ್ವಾ. ಹಾಗೆ ಹೈಡ್ರೋಜನ್ 10 ಹೈಡ್ರೋಜನ್ 1 2 3 4 5 6 7 8 9 10 ಅಲ್ವಾ. ಇದು ಮೊದಲನೇ ರೀತಿಯಾದಂತಹ ರಚನೆ. ಎರಡನೇ ರಚನೆಯನ್ನ ನೋಡಿ, ಒನ್ 2 3 4 5 6 7 8 9 10 ಅಲ್ವಾ. ಇದು ಬ್ಯೂಟೇನ್ ನ ಇನ್ನೊಂದು ರೀತಿಯಾದಂತಹ ರಚನೆ. ಈ ರೀತಿಯಾಗಿ ಎರಡು ರೀತಿಯಾದಂತಹ ರಚನೆ ತುಂಬಾ ಇಂಪಾರ್ಟೆಂಟ್ ಇದೆ. ನೋಟ್ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೋಡಿ, ಈ ಕೆಳಗಿನ ರಚನೆಗಳನ್ನ ಹೊಂದಿರುವಂತಹ ಕಾರ್ಬನ್ ಸಂಯುಕ್ತಗಳನ್ನ ಹೆಸರಿಸಿ ಅಂತ ಇದೆ. ನೋಡಿ, ಇಲ್ಲಿ 3 ಕಾರ್ಬನ್ ಅಣುಗಳಿದೆ ಅಲ್ವಾ, ಅಂದ್ರೆ ಪ್ರೋಪ್ ಅಂತ ಆಯ್ತು. ಹಾಗಾದ್ರೆ ಇಲ್ಲಿ C ಡಬಲ್ ಬಾಂಡ್ OH ಇದೆ, ಅಂದ್ರೆ COH ಇದೆ. ಅಂದ್ರೆ ಇಲ್ಲಿ ಕಾರ್ಬಾಕ್ಸಿಲಿಕ್ ಆಮ್ಲ ಇದೆ ಅಲ್ವಾ. ಕಾರ್ಬಾಕ್ಸಿಲಿಕ್ ಆಮ್ಲ ಇರೋದ್ರಿಂದ ಏನಂತ ನಾವು ಹೆಸರಿಸಬೇಕು ಇದನ್ನ? ಪ್ರೊಪೆನೋಯಿಕ್ ಆಮ್ಲ. ಪ್ರೊಪೆನೋಯಿಕ್ ಆಮ್ಲ ಅಲ್ವಾ. ಪ್ರೊಪೆನೋಯಿಕ್ ಆಮ್ಲ ಯಾಕೆ? ಇಲ್ಲಿ COH ಅನ್ನುವಂಥ ಒಂದು ಕ್ರಿಯಾ ಗುಂಪು ಇರೋದ್ರಿಂದ. ನೋಡಿ, ಎರಡನೇ ಒಂದು ಕಾರ್ಬನ್ ಸಂಯುಕ್ತವನ್ನ ನೋಡಿ, 1 2 3 4 4 ಕಾರ್ಬನ್ ಅಣುಗಳಿವೆ, ಅಂದ್ರೆ ಬ್ಯೂಟ್ ಅಲ್ವಾ. ಹಾಗೆ ಇಲ್ಲಿ ಡಬಲ್ ಬಾಂಡ್ ಇದೆ ನೋಡಿ, 2 ದ್ವಿಬಂಧ ಇರೋದ್ರಿಂದ, ಕಾರ್ಬನ್ ಅಣುಗಳ ಮಧ್ಯೆ ದ್ವಿಬಂಧ ಇರುವುದರಿಂದ ಇದನ್ನ ನಾವೇನಂತ ಹೇಳ್ತೇವೆ? ಅಲ್ಕೀನ್ಗಳು ಅಂತ ಹೇಳ್ತೇವೆ ಅಲ್ವಾ. ಅಲ್ಕೇನ್ಗಳು ಏಕಬಂಧವನ್ನ ಹೊಂದಿದ್ರೆ, ಅಲ್ಕೀನ್ ಮತ್ತೆ ಅಲ್ಕೈನ್ಗಳು ದ್ವಿಬಂಧ ಮತ್ತೆ ತ್ರಿಬಂಧವನ್ನ ಹೊಂದಿರುತ್ತೆ. ಹಾಗಾದ್ರೆ ಇದನ್ನ ನಾವೇನ್ ಹೇಳ್ಬಹುದು? ಬ್ಯೂಟೀನ್ ಅಂತ ಹೇಳ್ಬಹುದಾ? ಬ್ಯೂಟೀನ್ ನ ಸೂತ್ರ ನೋಡಿ, C4H8 H8 ಇದೆಯಾ? 1 2 3 4 5 6 7 8 ಸರಿಯಾಗಿದೆ. ಆದ್ರಿಂದ ಇದನ್ನ ನಾವು ಬ್ಯೂಟೀನ್ ಅಂತ ಹೇಳ್ಬಹುದು. ನೆಕ್ಸ್ಟ್ ಕ್ವಶನ್ ನೋಡಿ, ಎರಡೇ ಕಾರ್ಬನ್ ಅಣುಗಳಿದೆ, OH ಗುಂಪು ಇದೆ ಅಲ್ವಾ. ಹಾಗಾದ್ರೆ ಇದನ್ನ ನಾವು ಆಲ್ಕೋಹಾಲ್ ಅಂತ ಹೇಳ್ತೇವೆ ಅಲ್ವಾ. OH ಕ್ರಿಯಾ ಗುಂಪು ಇರೋದ್ರಿಂದ ಆಲ್ಕೋಹಾಲ್ ಅಂತ ಹೇಳ್ತೇವೆ. ಹಾಗಾದ್ರೆ ಇಥೆನಾಲ್ ಅಲ್ವಾ. ಇಥೆನಾಲ್ ಆರ್ ಇಥೆನಾಲ್ ಅಂತ ಎಥೆನಾಲ್ ಈ ರೀತಿಯಾಗಿ ಬರೀಬಹುದು. ನಾಲ್ಕನೇ ಒಂದು ಪ್ರಶ್ನೆಯನ್ನ ನೋಡಿ, 1 2 3 4 5 ಅಲ್ವಾ. 5 ಕಾರ್ಬನ್ ಅಣುಗಳಿದೆ. ಎಷ್ಟು ಕಾರ್ಬನ್ ಅಣುಗಳಿದೆ? 5 ಕಾರ್ಬನ್ ಅಣುಗಳಿದೆ, ಅಂದ್ರೆ ಪೆಂಟ್ ಅಲ್ವಾ. ಪೆಂಟ್ ಅಂದ್ರೆ 5 ಅಂತ ಅರ್ಥ. ಹಾಗೆ ಟ್ರಿಪಲ್ ಬಾಂಡ್ ಇದೆ ನೋಡಿ, ಈ ಕಾರ್ಬನ್ ಅಣುಗಳ ನಡುವೆ 3 ಬಂಧಗಳಿದೆ, ತ್ರಿಬಂಧಗಳಿದೆ. ಆದ್ರಿಂದ ನಾವು ಇದನ್ನ ಏನಂತ ಹೇಳ್ಬಹುದು? ಪೆಂಟೈನ್ ಅಲ್ವಾ. ಅಲ್ಕೈನ್ ಅಂದ್ರೆ ಪೆಂಟೈನ್ ಅಲ್ವಾ. ಹಾಗಾದ್ರೆ ಎಷ್ಟು ಪೆಂಟೈನ್ ನಲ್ಲಿ ಎಷ್ಟು ಕಾರ್ಬನ್ ಅಣುಗಳಿದೆ? 1 2 3 4 5 6 7 8 C5H8 ಅಂದ್ರೆ CnH2n -2
C5H10 -2 8 C5H8 ಪೆಂಟೈನ್ ಅಂತ ಹೇಳ್ಬಹುದು. ನೋಡಿ, ನೋಟ್ ಮಾಡ್ಕೊಳ್ಳಿ, ಇದನ್ನ ಇಂಪಾರ್ಟೆಂಟ್ ಇದೆ. ಈ ರೀತಿಯಾದ ಪ್ರಶ್ನೆಯನ್ನು ಕೂಡ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ನೆಕ್ಸ್ಟ್ ಕ್ವಶನ್ ನೋಡಿ, ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಎಂದರೇನು? ಇದು 1 ಅಂಕದ ಪ್ರಶ್ನೆ. ಹಾಗೆ ಅನುರೂಪ ಶ್ರೇಣಿಗಳು ಎಂದರೇನು ಅಂತ ಇದೆ. ಹಾಗೆ ಎಸ್ಟರ್ಗಳು ಎಂದರೇನು? ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ, ಇಂಪಾರ್ಟೆಂಟ್ ಕ್ವಶನ್. ಇದನ್ನ 2 ಅಂಕದಲ್ಲೂ ಕೂಡ ಕೇಳಬಹುದು. ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಎಂದರೇನು, ಅನುರೂಪ ಶ್ರೇಣಿಗಳು, ಇದನ್ನ ವ್ಯಾಖ್ಯಾನಿಸಿ, ಈ ರೀತಿಯಾಗೂ ಕೂಡ ಕೇಳಬಹುದು. ಇಂಪಾರ್ಟೆಂಟ್ ಇದೆ. ಕ್ವಶನ್ ಅನ್ನ ಮೊದಲನೇದಾಗಿ ನೋಟ್ ಮಾಡ್ಕೊಳ್ಳಿ. ನೋಡಿ, ಮೊದಲನೇದಾಗಿ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಎಂದರೇನು? ಇದನ್ನ ನೀವು ಉತ್ತರವನ್ನ ಬರಿಬೇಕು. ಕಾರ್ಬನ್ ಪರಮಾಣುವಿನ ಎಲ್ಲಾ ವೇಲೆನ್ಸಿಗಳು ಏಕಬಂಧದಿಂದ ಸಂತೃಪ್ತಗೊಂಡಿದ್ದರೆ ಇಂತಹ ಕಾರ್ಬನ್ ಸಂಯುಕ್ತಗಳನ್ನ ಪರ್ಯಾಪ್ತ ಸಂಯುಕ್ತಗಳೆನ್ನುತ್ತಾರೆ. ಕಾರ್ಬನ್ ಅಣುವಿನ ಎಲ್ಲಾ ವೇಲೆನ್ಸಿಗಳು ಏಕಬಂಧದಿಂದ ಸಂತೃಪ್ತಗೊಂಡಿದ್ದರೆ ಅಲ್ವಾ, ಅದನ್ನ ಪರ್ಯಾಪ್ತ ಸಂಯುಕ್ತಗಳು ಎನ್ನುತ್ತಾರೆ. ಹಾಗೆ ಇದು ಸಾಮಾನ್ಯವಾಗಿ ಹೆಚ್ಚು ಕ್ರಿಯಾಶೀಲ ಆಗಿರೋದಿಲ್ಲ. ಇದನ್ನ ನಾವು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಂತ ಕರಿತೇವೆ. ಹಾಗಾದ್ರೆ ಅನುರೂಪ ಶ್ರೇಣಿಗಳು ಎಂದರೇನು ಅಂತ ಪ್ರಶ್ನೆ ಇದೆ. ಹಾಗೆ ಎಸ್ಟರ್ಗಳೆಂದರೇನು ಅಂತ ಇದೆ. ಒಂದೇ ಕ್ರಿಯಾ ಗುಂಪು ಕಾರ್ಬನ್ ಸರಪಳಿಯಲ್ಲಿನ ಹೈಡ್ರೋಜನ್ ಅನ್ನ ಸ್ಥಾನಪಲ್ಲಟಗೊಳಿಸುವ ಸಂಯುಕ್ತಗಳ ಸರಣಿಯನ್ನ ಅನುರೂಪ ಶ್ರೇಣಿಗಳು ಎನ್ನುವರು. ನೆಕ್ಸ್ಟ್ ಕ್ವಶನ್ ನೋಡಿ, ಆಮ್ಲ ಮತ್ತು ಆಲ್ಕೋಹಾಲ್ನ ನಡುವಿನ ಕ್ರಿಯೆಯಿಂದ ಉಂಟಾಗುವಂತಹ ಒಂದು ಉತ್ಪನ್ನಗಳನ್ನ ಎಸ್ಟರ್ಗಳು ಅಂತ ಕರಿತೇವೆ. ಇವು ಮಧುರ ಪರಿಮಳ ಉಳ್ಳ ವಸ್ತುಗಳಾಗಿವೆ. ಹಾಗೆ ಇವುಗಳನ್ನ ಸುವಾಸಿಕಗಳು ಮತ್ತೆ ಸ್ವಾದಕಾರಕಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ ಅಂತ ಹೇಳ್ತಾರೆ. ನೋಡಿ, ಎಸ್ಟರ್ಗಳನ್ನ ನೀವು ವ್ಯಾಖ್ಯಾನಿಸಬೇಕು. ಎಸ್ಟರ್ಗಳು ಎಂದರೇನು ಅಂತ. ಆಮ್ಲ ಮತ್ತು ಆಲ್ಕೋಹಾಲ್ನ ನಡುವಿನ ಕ್ರಿಯೆಯಿಂದ ಉಂಟಾಗುವಂತ ಉತ್ಪನ್ನಗಳನ್ನ ಎಸ್ಟರ್ಗಳು ಎಂದು ಕರೆಯುವರು. ನೋಡಿ, ಇವು ಸಾಮಾನ್ಯವಾಗಿ ಮಧುರ ಪರಿಮಳವುಳ್ಳ ವಸ್ತುಗಳು. ಇವುಗಳನ್ನ ಸುವಾಸಿಕಗಳು ಮತ್ತು ಸ್ವಾದಕಾರಕಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. ನೆಕ್ಸ್ಟ್ ಕ್ವಶನ್ ನೋಡಿ, ಮಿಸೆಲ್ಗಳು ಎಂದರೇನು? ಸಹವೆಲೆನ್ಸಿಯ ಬಂಧ ಎಂದರೇನು? ಸಹವೆಲೆನ್ಸಿ ಸಂಯುಕ್ತಗಳ ಯಾವುದಾದರೂ 2 ಗುಣಗಳನ್ನ ಬರೆಯಿರಿ ಅಂತ ಇದೆ. ಮಿಸೆಲ್ಗಳು ಎಂದರೇನು? ಸಹವೆಲೆನ್ಸಿ ಬಂಧ ಎಂದರೇನು? ಇದನ್ನ ನೀವು ಡಿಫೈನ್ ಮಾಡಬೇಕು, ಉತ್ತರವನ್ನ ಬರಿಬೇಕು. ಎರಡು ಪರಮಾಣುಗಳ ನಡುವೆ ಇಲೆಕ್ಟ್ರಾನ್ ಜೋಡಿಗಳ ಹಂಚಿಕೆಯಿಂದ ಉಂಟಾದ ಬಂಧಗಳನ್ನ ಸಹವೆಲೆನ್ಸಿಯ ಬಂಧಗಳು ಎನ್ನುವರು. ಹಾಗಾದ್ರೆ ಈ ಒಂದು ಬಂಧವನ್ನ ಹೊಂದಿರುವಂತಹ ಸಂಯುಕ್ತಗಳಲ್ಲಿ ಇರುವಂತಹ ಯಾವುದಾದ್ರೂ 2 ಗುಣಗಳನ್ನ ಬರೆಯಿರಿ ಅಂತ ಇದೆ. ನೋಡಿ, ಸಹವೆಲೆನ್ಸಿಯ ಬಂಧದಿಂದ ಉಂಟಾದ ಅಣುಗಳಲ್ಲಿ ಈ ಒಂದು ಬಂಧಗಳು ಅಣುವಿನ ಬಂಧಗಳೇನಾಗಿರುತ್ತೆ, ಅವು ಪ್ರಬಲವಾಗಿರುತ್ತೆ. ಹಾಗೆ ಅಂತರಾಣ್ವಿಕ ಬಲವು ತುಂಬಾ ಕಡಿಮೆ ಇರುತ್ತದೆ. ಹಾಗೆ ಇದರಿಂದಾಗಿ ದ್ರವಣ ಬಿಂದು ಮತ್ತು ಕುದಿ ಬಿಂದುಗಳು ಕಡಿಮೆ ಇರುತ್ತೆ. ಹಾಗೆ ಪರಮಾಣುಗಳ ನಡುವೆ ಎಲೆಕ್ಟ್ರಾನ್ಗಳು ಹಂಚಿಕೆಯಾಗುವುದರಿಂದ ಏನಾಗುತ್ತೆ, ಯಾವುದೇ ವಿದ್ಯುದಾವೇಶಯುಕ್ತ ಕಣಗಳು ಉಂಟಾಗದಿರೋದ್ರಿಂದ ಸಹವೆಲೆನ್ಸಿಯ ಸಂಯುಕ್ತಗಳು ಸಾಮಾನ್ಯವಾಗಿ ವಿದ್ಯುತ್ತಿನ ದುರ್ಬಲ ವಾಹಕಗಳು. ನೀವು ಬರಿಬಹುದು, ಸಹವೆಲೆನ್ಸಿಯ ಸಂಯುಕ್ತಗಳು ಸಾಮಾನ್ಯವಾಗಿ ವಿದ್ಯುತ್ತಿನ ದುರ್ಬಲ ವಾಹಕಗಳು. ಹಾಗೆ ದ್ರವಣ ಬಿಂದು ಮತ್ತು ಕುದಿ ಬಿಂದುಗಳು ಕಡಿಮೆ. ಹಾಗೆ
ಅಣುವಿನೊಳಗಿನ ಬಂಧಗಳೇನಾಗಿರುತ್ತೆ, ಪ್ರಬಲವಾಗಿರುತ್ತೆ, ಆದ್ರೆ ಅಂತರಾಣ್ವಿಕ ಬಲವು ಏನಾಗಿರುತ್ತೆ, ತುಂಬಾ ಕಡಿಮೆ ಇರುತ್ತದೆ. ಮಿಸೈಲ್ಗಳು ಎಂದರೇನು ಅಂತ ಇದೆ ನೋಡಿ. ಸಾಬೂನಿನ ಅಣುಗಳು ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣಗಳಾಗಿವೆ. ಸಾಬೂನಿನ ಅಯಾನಿಕ್ ತುದಿ ನೀರಿನೊಂದಿಗೆ ವರ್ತಿಸಿದರೆ ಕಾರ್ಬನ್ ಸರಪಳಿಯು ಎಣ್ಣೆಯೊಂದಿಗೆ ವರ್ತಿಸುತ್ತದೆ. ಹೀಗೆ ಸಾಬೂನಿನ ಅಣುಗಳು ಮಿಸೈಲ್ಗಳೆಂಬ ರಚನೆಯನ್ನ ಉಂಟು ಮಾಡುತ್ತೆ. ಆಗ ಉಂಟಾಗುವಂತಹ ಒಂದು ರಚನೆಯನ್ನ ನಾವು ಮಿಸೈಲ್ಗಳು ಎಂದು ಕರೆಯುತ್ತೇವೆ. ನೆಕ್ಸ್ಟ್ ಕ್ವಶನ್ ನೋಡಿ. ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗಿರುವ ವ್ಯತ್ಯಾಸಗಳನ್ನ ಬರೆಯಿರಿ ಅಂತ ಇದೆ. ಪರ್ಯಾಪ್ತ ಮತ್ತೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗೆ ಯಾವ ರೀತಿಯಾದಂತ ವ್ಯತ್ಯಾಸಗಳಿದೆ ಅಂತ. ಕಾರ್ಬನ್ನ 5 ಪರಮಾಣುಗಳನ್ನ ಹೊಂದಿರುವ ಅಲ್ಕಿನ್ನ ಅಣುಸೂತ್ರ ಮತ್ತು ರಚನಾ ಸೂತ್ರವನ್ನ ಬರೆಯಿರಿ ಅಂತ ಇದೆ. ಪ್ರಶ್ನೆಯನ್ನ ನೋಟ್ ಮಾಡ್ಕೊಳ್ಳಿ. ಕಾರ್ಬನ್ ಪರಮಾಣುವಿನ ಎಲ್ಲಾ ವೆಲೆನ್ಸಿಗಳು ಏಕಬಂಧದಿಂದ ಗೊಂಡಿದ್ದರೆ ಅದನ್ನ ಅಂತಹ ಸಂಯುಕ್ತಗಳನ್ನ ಪರ್ಯಾಪ್ತ ಸಂಯುಕ್ತಗಳು, ಸ್ಯಾಚುರೇಟೆಡ್ ಸೊಲ್ಯೂಷನ್ಸ್ ಅಂತ ಕರೀತಾರೆ. ಹಾಗೆ ಇವು ಹೆಚ್ಚು ಕ್ರಿಯಾಶೀಲ ಆಗಿರೋದಿಲ್ಲ. ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಅಥವಾ ತ್ರಿಬಂಧ ಇರುವಂತಹ ಕಾರ್ಬನ್ ಸಂಯುಕ್ತಗಳನ್ನ ಅಪರ್ಯಾಪ್ತ ಸಂಯುಕ್ತಗಳು. ದ್ವಿಬಂಧ ಅಥವಾ ತ್ರಿಬಂಧ ಇದ್ರೆ ಅದನ್ನ ಏನಂತ ಕರಿತೇವೆ, ಅದನ್ನ ಅಪರ್ಯಾಪ್ತ ಸಂಯುಕ್ತಗಳು ಎಂದು ಕರೆಯುವರು. ಹಾಗೆ ಇವು ಪರ್ಯಾಪ್ತ ಸಂಯುಕ್ತಗಳಿಗಿಂತ ಹೆಚ್ಚು ಕ್ರಿಯಾಶೀಲವಾಗಿವೆ. ಉತ್ತರವನ್ನ ನೋಟ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಕಾರ್ಬನ್ನ 5 ಪರಮಾಣುಗಳನ್ನ ಹೊಂದಿರುವ ಅಲ್ಕಿನ್ನ ಅಣುಸೂತ್ರ ಮತ್ತು ರಚನಾ ಸೂತ್ರವನ್ನ ಬರೆಯಿರಿ ಅಂತ ಇದೆ. ನೋಡಿ, ಅಲ್ಕಿನ್ನ ಸಾಮಾನ್ಯ ಸೂತ್ರ ಏನು, CnH2n ಅಂತ ಇದೆ. ಇಲ್ಲಿ ರಚನಾ ಸೂತ್ರ, ಅಣುಸೂತ್ರವನ್ನ ಬರಿಬೇಕು. 5 ಪರಮಾಣುಗಳನ್ನ ಹೊಂದಿರೋದ್ರಿಂದ C5 ಅಲ್ವಾ, H10. ಹಾಗಾದ್ರೆ ಈ ಒಂದು ಅಲ್ಕಿನ್ನ ಹೆಸರೇನು, ಇದನ್ನ ಪೆಂಟೀನ್ ಅಂತ ಕರಿತೇವೆ ಅಲ್ವಾ. ಪೆಂಟೀನ್ ಅಂದ್ರೆ ಅಲ್ಕಿನ್ನ ಇದೊಂದು ಭಾಗ, ಪೆಂಟೀನ್ ಈ ಅಲ್ಕಿನ್ಗಳಲ್ಲಿ ಬರುವಂತದ್ದು ಇದು. ಹಾಗೆ ಇದರ ರಚನಾ ಸೂತ್ರ ನೋಡಿ, ಪೆಂಟೀನ್ ದ್ವಿಬಂಧ ಇರತ್ತೆ ಅಲ್ವಾ. ನೀವು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂತ ಹೇಳ್ಬಹುದು. ಇಲ್ಲಿ ದ್ವಿಬಂಧ ಇರತ್ತೆ ನೋಡಿ, 1 2 3 4 5. ಹಾಗೆ H10 ಅಂತ ಇದೆ. 4 5 6 7. ಇಲ್ಲಿ ನಾನು ದ್ವಿಬಂಧವನ್ನು ಉಂಟು ಮಾಡ್ತಾ ಇದ್ದೇನೆ ನೋಡಿ. ದ್ವಿಬಂಧ ಇರೋದ್ರಿಂದ ಇಲ್ಲಿ ಒಂದೇ ಹೈಡ್ರೋಜನ್ ಅಣುವನ್ನ ಅಲ್ವಾ. 9 10 ಇದನ್ನ ನಾವು ಏನ್ ಹೇಳ್ಬಹುದು, ಪೆಂಟೀನ್ ರಚನಾ ಸೂತ್ರ ಅಂತ ಹೇಳ್ಬಹುದು. ನೋಡಿ, ಕಾರ್ಬನ್ನ ಪರಮಾಣುವು C4- ಆನಯಾನ ಮತ್ತೆ ಕ್ಯಾಟಯನ ಉಂಟು ಮಾಡೋದಿಲ್ಲ, ಏಕೆ ಅಂತ ಇದೆ. ಈ ಪ್ರಶ್ನೆಗೆ ನಾವು ಆಲ್ರೆಡಿ ಉತ್ತರವನ್ನ ತಿಳ್ಕೊಂಡಿದ್ದೇವೆ ಅಲ್ವಾ. ಆದ್ರೂ ತುಂಬಾ ಇಂಪಾರ್ಟೆಂಟ್ ಇದೆ ಈ ಕ್ವಶನ್ ಅನ್ನು. ನಿಮ್ಗೆ ರಿಪೀಟೆಡ್ ಆಗಿ ಬೇರೆ ಬೇರೆ ಕ್ವಶನ್ ಪೇಪರ್ ಅಲ್ಲಿ ಕೇಳ್ತಾ ಇರ್ತಾರೆ. ಹಾಗೆ ಎಥೆನಾಲ್ ಅನ್ನ ಎಥೆನೋಯಿಕ್ ಆಮ್ಲವಾಗಿ ಹೇಗೆ ಪರಿವರ್ತಿಸಬಹುದು ಅಂತ ಇದೆ ನೋಡಿ. ಪ್ರಶ್ನೆಯನ್ನ ನೋಟ್ ಮಾಡ್ಕೊಳ್ಳಿ.
ಇಲ್ಲಿ ಈ ಒಂದು ಉತ್ತರವನ್ನ ನಾವು ಆಲ್ರೆಡಿ ನೋಡಿದ್ವಿ ಅಲ್ವಾ? ಇಲ್ಲಿ ನೋಡಿ, ಇಲ್ಲಿ ಇಥೆನಾಲ್ ಅನ್ನ ಇಥೆನೋಯಿಕ್ ಆಮ್ಲವಾಗಿ ಹೇಗೆ ಪರಿವರ್ತಿಸಬಹುದು ಅಂತ ಕೇಳಿದ್ದಾರೆ ಅಲ್ವಾ? ಇದನ್ನ ನೀವು ವಾಕ್ಯ ರೂಪದಲ್ಲಿ ಬರಿಬೇಕು. ನಾನಿಲ್ಲಿ ಸೂತ್ರವನ್ನ ಮಾತ್ರ ಕೊಟ್ಟಿದ್ದೇನೆ. ಇಥೆನಾಲ್ ಅನ್ನ ಇಥೆನೋಯಿಕ್ ಆಮ್ಲವಾಗಿ ಹೇಗೆ ಪರಿವರ್ತಿಸಬಹುದು ಅಂತ ಇದೆ ಅಲ್ವಾ? ಸರಿ ಇದೆ ಅಲ್ವಾ ಪ್ರಶ್ನೆ? ಇಲ್ಲಿ ಇಥೆನಾಲ್ ಅನ್ನ ಇಥೆನೋಯಿಕ್ ಆಮ್ಲವಾಗಿ ಯಾವ ರೀತಿಯಾಗಿ ಪರಿವರ್ತಿಸಬಹುದು ಅಂದ್ರೆ, ಇದನ್ನ ಪೊಟ್ಯಾಷಿಯಂ ಡೈಕ್ರೋಮೇಟ್ ಅಥವಾ ಪೊಟ್ಯಾಷಿಯಂ ಡೈಕ್ರೋಮೇಟ್ K2Cr2O7 ಅಲ್ವಾ, ಅಥವಾ KMnO4 ಇದರೊಂದಿಗೆ ಉತ್ಕರ್ಷಿಸಿದಾಗ ಏನಾಗತ್ತೆ, ಇಥೆನೋಯಿಕ್ ಆಮ್ಲವನ್ನ ಪಡೆಯಬಹುದು. ಇದನ್ನ ನೀವು ವಾಕ್ಯ ರೂಪದಲ್ಲಿ ಬರಿಬೇಕಾಗತ್ತೆ. ನಾನಿಲ್ಲಿ ಜಸ್ಟ್ ಏನ್ ಕೊಟ್ಟಿದ್ದೇನೆ, ಜಸ್ಟ್ ನಿಮ್ಗೆ ಇಕ್ವೇಶನ್ ಅನ್ನ ಕೊಟ್ಟಿದ್ದೇನೆ, ಕೆಮಿಕಲ್ ಇಕ್ವೇಶನ್ ಅನ್ನ ಕೊಟ್ಟಿದ್ದೇನೆ. ಎರಡು ಕೂಡ ಇಂಪಾರ್ಟೆಂಟ್ ಇರುತ್ತೆ. ಓಕೆ, ನಾನು ಈ ಕ್ವಶನ್ಸ್ಗೆ ಕ್ಲಾಸ್ ಅನ್ನ ಎಂಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಕಂಟಿನ್ಯೂ ಮಾಡೋಣ. ಓಕೆ, ಥ್ಯಾಂಕ್ ಯು. ಐ ಹೋಪ್ ಈ ಎಲ್ಲ ಕ್ವಶನ್ಸು ನಿಮ್ಗೆ ಬೋರ್ಡ್ ಎಕ್ಸಾಮ್ಗೆ ಯೂಸ್ ಆಗುತ್ತೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು.